ಇವತ್ತು ಬೆಂಗಳೂರಲ್ಲಿ ನಮ್ಮದು 2ನೇ ದಿನ. ಹಿಂದಿನ ವ್ಲಾಗ್ನಲ್ಲಿ ಹೇಳ್ದಾಗೆ ಕಬ್ಬನ್ ಪಾರ್ಕ್ ನೋಡಿ ಲೂಲು ಮಾಲಿಗೆ ಹೋದಾಗ ನನ್ನ ಮಗಳು ಅಲ್ಲಿನ ಬಟ್ಟೆ ಅಂಗಡಿಗಳಲ್ಲಿ ಮತ್ತು ಚಪ್ಪಲಿ ಅಂಗಡಿಗಳಲ್ಲಿ ತುಂಬಾ ಎಂಜಾಯ್ ಮಾಡಿದ್ಲು. ಅದಕ್ಕೆ ಇವತ್ತು ಮತ್ತೆ ಬೇರೆ ಯಾವುದಾದ್ರೂ ಮಾಲ್ಗೆ ಹೋಗೋಣ, ಮತ್ತು ಮಕ್ಕಳನ್ನ ಕರ್ಕೊಂಡು ಇಂಥ ಪ್ಲೇಸಿಗೆ ಬಂದರೆ ಅವರನ್ನು ಮ್ಯಾನೇಜ್ ಮಾಡೋದು ಕೂಡ ಸುಲಭ ಅಂತ ನಾನು ನನ್ನ ತಂಗಿ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾವಿವತ್ತು ಬಂದಿದ್ದು ಫೋರಮ್ ಮಾಲ್ಗೆ. ಇದು ಕೋಣನಕುಂಟೆ ಕ್ರಾಸ್ನಲ್ಲಿದೆ. 2 ವರ್ಷದ ಹಿಂದೆ ಕೂಡ ನಾನು ಈ ಮಾಲಿಗೆ ಬಂದಿದ್ದೆ, ಆದರೆ ಆವಾಗ ಸರಿಯಾಗಿ ಯಾವ ಶಾಪ್ಸ್ಗಳು ಕೂಡ ಓಪನ್ ಆಗಿರಲಿಲ್ಲ. ಮಕ್ಕಳಿಗಂತೂ ಮನೆಯಿಂದ ಹೊರಗಡೆ ಬಂದರೆ ನಿದ್ದೆ ಊಟ ಯಾವುದು ಬೇಡ ಅಂತಾರೆ, ಬಿಟ್ಟರೆ ಅವ್ರ ಪಾಡಿಗೆ ಅವರೇ ಓಡಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಹೊಟ್ಟೆ ಕೇಳಬೇಕಲ್ಲ. ಊಟದ ಟೈಮ್ ಬೇರೆ ಆಗಿತ್ತು. ಅಲ್ಲೇ ಇದ್ದಿದ್ದು ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ಅಲ್ಲಿನ ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ವೀಕ್ ಡೇ ಆಗಿದ್ದರಿಂದ ಜನ ಜಾಸ್ತಿ ಇರಲಿಲ್ಲ, ಹಾಗೆ ಮಕ್ಕಳನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದಿತ್ತು. ನಮಗೂ ಹಾಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದರೆ ಊರಿಗಿಂತ ಬೆಂಗಳೂರು ಅಥವಾ ಬೇರೆ ಯಾವುದಾದ್ರೂ ಸಿಟಿಗೆ ಬರಬೇಕು. ನಾನಾದರೂ ಬೆಂಗಳೂರಿಗೆ ಅವಾಗವಾಗ ಬರ್ತಾ ಇರ್ತೀನಿ. ಅಪ್ಪ ಮಾತ್ರ ಇದು 2ನೇ ಸಲನೋ 3ನೇ ಸಲನೋ ಬರ್ತಿರೋದು. ಜಾಸ್ತಿ ಹೊರಗಡೆ ಓಡಾಡೋದು ಕಷ್ಟ ಆಗ್ಬೋದು ಅಂತ ಅರ್ಧ ದಿನ ಪೂರ್ತಿ ಮಾಲ್ನಲ್ಲೇ ಕಳೆದ್ವಿ. ನಾವು ಮಾಲ್ನಲ್ಲಿ ಪರ್ಚೇಸ್ ಮಾಡೋದು ತುಂಬ ಕಡಿಮೆ, ಈಗೆಲ್ಲ ಆನ್ಲೈನ್ ಶಾಪಿಂಗೇ ಜಾಸ್ತಿ. ಮತ್ತು ಅಲ್ಲಿ ಗೇಮ್ ಝೋನ್ ಅಂತ ಇರುತ್ತಲ್ಲ, ಅಲ್ಲಿಗೂ ಹೋಗಿದ್ವಿ. ನಮ್ಮ ಮಕ್ಕಳು ಅದನ್ನೆಲ್ಲ ಆಡೋವಷ್ಟು ದೊಡ್ಡವರೇನಲ್ಲ, ಆದರೂ ಅವರಿಗೆ ಖುಷಿ ಪಡಿಸೋಕೆ ಅಂತ ಸುಮ್ಮನೆ ಇದರಲ್ಲೆಲ್ಲ ಕೂರಿಸಿದ್ವಿ. ಆಮೇಲೆ ಒಂದು ರೌಂಡು ಈ ಟಾಯ್ ಟ್ರೈನಲ್ಲಿ ಕೂಡ ನನ್ನ ತಂಗಿ ಮಕ್ಕಳು ಮತ್ತು ನಮ್ಮ ಅಪ್ಪನೂ ಕೂತ್ಕೊಂಡು ಎಂಜಾಯ್ ಮಾಡಿದ್ರು.